ಹಿಂದಿನ ವಿಡಿಯೋದಲ್ಲಿ ನಾವು ಕಾಂತವು ತನ್ನ ಸುತ್ತಲೂ ಹೇಗೆ ಪ್ರಭಾವವನ್ನು ಕ್ರಿಯೇಟ್ ಮಾಡುತ್ತೆ ಅಂತ ನೋಡಿದ್ವಿ. ತಾನು ಇರೋದನ್ನ ದೂರದವರೆಗೆ ಫೀಲ್ ಮಾಡುತ್ತೆ. ಇದನ್ನೇ ನಾವು ಕಾಂತಕ್ಷೇತ್ರ ಅಂತ ಕರಿತೀವಿ. ಯಾವಾಗ ಬೇರೆ ಕಾಂತಗಳು ಆ ಕಾಂತಕ್ಷೇತ್ರದ ಒಳಗಡೆ ಬರುತ್ತವೋ ಅವುಗಳಿಗೆ ತಾನಾಗಿ ಒಂದು ಶಕ್ತಿಯ ಅನುಭವವಾಗುತ್ತೆ. ಸೊ ಹಾಗಾಗಿ ಈ ಕಾಂತಕ್ಷೇತ್ರಗಳೇ ಬೇರೆ ಕಾಂತಗಳನ್ನು ತಳ್ಳೋದು ಅಥವಾ ಎಳೆಯೋದು ಮಾಡುತ್ತವೆ. ಆದ್ರೆ ಇಲ್ಲಿ ನೋಡಿ, ಈ ಕಾಂತಕ್ಷೇತ್ರವನ್ನು ಬರೀ ಒಂದು ಹಸಿರು ಬಣ್ಣದ ಮೋಡ ತರ ಊಹೆ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಅಷ್ಟಾಗಿ ಯೂಸ್ ಆಗಲ್ಲ. ಯಾಕಂದ್ರೆ ಆ ಪವರ್ ಎಲ್ಲಿ ಜಾಸ್ತಿ ಇದೆ ಎಲ್ಲಿ ಕಮ್ಮಿ ಇದೆ ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ ಇದರಿಂದ. ಎಕ್ಸಾಂಪಲ್ಗೆ, ಕಾಂತದ ಹತ್ತಿರ ಇದ್ದಾಗ ಪವರ್ ಜಾಸ್ತಿ ಇರುತ್ತೆ, ದೂರ ಹೋದಾಗ ಕಮ್ಮಿ ಆಗುತ್ತೆ ಅಲ್ವಾ? ಅಷ್ಟೇ ಅಲ್ಲ, ಬೇರೆ ಕಾಂತಗಳು ಯಾವ ದಿಕ್ಕಿನಲ್ಲಿ ಆ ಕ್ಷೇತ್ರದಿಂದ ತಳ್ಳುತ್ತದೆ ಅನ್ನೋದು ಕೂಡ ಇದರಿಂದ ಗೊತ್ತಾಗಲ್ಲ. ಇದೇ ಕಾರಣಕ್ಕೆ ಇವತ್ತು ಈ ಕಾಂತಕ್ಷೇತ್ರವನ್ನು ಊಹೆ ಮಾಡಿಕೊಳ್ಳೋಕೆ ಅಂತಾನೆ ನಮ್ಮ ಹತ್ರ ಇದಕ್ಕಿಂತ ಒಂದು ಬೆಟರ್ ಐಡಿಯಾ ಇದೆ. ಅದಕ್ಕೋಸ್ಕರ ನಾವು ಎಲ್ಲಾ ಕಡೆ ಲೈನ್ಗಳನ್ನು ಎಳಿತೀವಿ. ಇದನ್ನೇ ನಾವು ಕಾಂತೀಯ ಬಲರೇಖೆಗಳು ಅಂತ ಕರಿತೀವಿ. ಈ ವಿಡಿಯೋದಲ್ಲಿ ನಾವು ಈ ಕಾಂತೀಯ ಬಲರೇಖೆಗಳನ್ನು ಹೇಗೆ ಎಳೆಯೋದು ಮತ್ತು ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಈ ಕಾಂತೀಯ ಬಲರೇಖೆಗಳನ್ನು ಎಳೆಯೋಕೆ ನಮಗೆ ಕಾಂತಕ್ಷೇತ್ರದ ದಿಕ್ಕು ಅನ್ನೋದು ಗೊತ್ತಾಗಬೇಕು. ಯಾವುದೇ ಜಾಗದಲ್ಲಿ ಕಾಂತಕ್ಷೇತ್ರದ ದಿಕ್ಕು ಯಾವುದು ಅಂತ ಹೇಳಿದ್ರೆ, ಒಂದು ಕಾಂತದ ಉತ್ತರ ಧ್ರುವ ಅಂದ್ರೆ ನಾರ್ತ್ ಪೋಲ್ ಯಾವ ದಿಕ್ಕಿನಲ್ಲಿ ಬಲವನ್ನು ಅನುಭವಿಸುತ್ತೋ ಅದೇ ಆ ಕ್ಷೇತ್ರದ ದಿಕ್ಕು ಅಂತ ಹೇಳ್ಬೋದು. ಉದಾಹರಣೆಗೆ, ನನಗೆ ಈಗ ಈ ಜಾಗದಲ್ಲಿ ಕಾಂತಕ್ಷೇತ್ರದ ದಿಕ್ಕು ಯಾವ ಕಡೆ ಇದೆ ಅಂತ ತಿಳ್ಕೊಬೇಕಾದ್ರೆ ನಾನು ಅಲ್ಲಿ ಒಂದು ಪುಟ್ಟ ಕಾಂತವನ್ನು ಇಟ್ಟಾಗ ಆ ಪುಟ್ಟ ಕಾಂತದ ಉತ್ತರ ಧ್ರುವ ಅಂದ್ರೆ ನಾರ್ತ್ ಪೋಲ್ ಯಾವ ಕಡೆಗೆ ತೋರಿಸುತ್ತೆ ಅಂತ ಚೆಕ್ ಮಾಡಬೇಕು. ಇದನ್ನ ಮಾಡಲು ನಾನು ಒಂದು ಕಾಂಪಸ್ ಅಂದ್ರೆ ದಿಕ್ಸೂಚಿಯನ್ನ ಬಳಸ್ತೀನಿ. ಯಾಕಂದ್ರೆ ಈ ದಿಕ್ಸೂಚಿ ಒಳಗಡೆ ಒಂದು ತಿರುಗಬಲ್ಲ ಪುಟ್ಟ ಕಾಂತ ಇರುತ್ತೆ. ಅದು ನಮಗೆ ಪವರ್ ಯಾವ ಕಡೆಯಿಂದ ಬರುತ್ತೆ ಅಂತ ತೋರಿಸುತ್ತೆ. ಈ ಕೆಂಪು ಬಣ್ಣ ಇರೋದು ಉತ್ತರ ಧ್ರುವ ಮತ್ತು ಕಪ್ಪು ಬಣ್ಣ ಇರೋದು ದಕ್ಷಿಣ ಧ್ರುವ. ಇವಾಗ ನಾನು ಈ ದಿಕ್ಸೂಚಿಯನ್ನ ಇಲ್ಲಿಡ್ತೀನಿ ನೋಡಿ. ಇಲ್ಲಿ ಏನಾಗ್ತಿದೆ ಅಂದ್ರೆ, ದಿಕ್ಸೂಚಿಯ ಉತ್ತರ ಧ್ರುವ ಅಂದ್ರೆ ಕೆಂಪು ಭಾಗ ಏನಿದೆ ನಮ್ಮ ಮೇನ್ ಕಾಂತದ ದಕ್ಷಿಣ ಧ್ರುವದ ಅಂದ್ರೆ ಸೌತ್ ಪೋಲ್ನ ಕಡೆಗೆ ಆಕರ್ಷಿತವಾಗ್ತಿದೆ. ಈ ಪಾಯಿಂಟ್ ನಲ್ಲಿ ಕಾಂತಕ್ಷೇತ್ರದ ದಿಕ್ಕು ಇದೇ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಅರ್ಥ. ಇದೇ ತರ ನಮ್ಗೆ ಬೇರೆ ಜಾಗದಲ್ಲಿ ದಿಕ್ಕು ತಿಳಿಬೇಕಂದ್ರೆ, ಉದಾಹರಣೆಗೆ ನಾನು ಕಾಂಪಸ್ನ ಮತ್ತೆ ಈ ಪಾಯಿಂಟ್ ಅಲ್ಲಿ ಇಡ್ತೀನಿ ಅಂತ ಅನ್ಕೊಳ್ಳಿ. ಈಗ ನೋಡಿ, ದಿಕ್ಸೂಚಿಯ ಉತ್ತರ ಧ್ರುವವನ್ನು ನಮ್ಮ ಮೇನ್ ಕಾಂತದ ಉತ್ತರ ಧ್ರುವವೇ ದೂರ ತಳ್ತಾ ಇದೆ. ಹಾಗಾಗಿ ಉತ್ತರ ಧ್ರುವ ಈ ಡೈರೆಕ್ಷನ್ ಅಲ್ಲಿ ತಿರುಗಿದೆ. ಅದಕ್ಕೆ ಈ ಪಾಯಿಂಟ್ ನಲ್ಲಿ ಕಾಂತಕ್ಷೇತ್ರ ಅನ್ನೋದು ದಿಕ್ಕು ಈ ಕಡೆ ಇರುತ್ತೆ. ಈ ಎರಡು ಪಾಯಿಂಟ್ ನಲ್ಲಿ ದಿಕ್ಕನ್ನು ಊಹೆ ಮಾಡೋದು ತುಂಬಾ ಈಸಿ. ಯಾಕಂದ್ರೆ ಒಂದ್ ಕಡೆ ಉತ್ತರ ಧ್ರುವ ಆಕರ್ಷಣೆಗೊಳ್ಳುತ್ತೆ, ಇನ್ನೊಂದ್ ಕಡೆ ದೂರ ತಳ್ಳುತ್ತೆ. ಆದ್ರೆ ನಾನು ಯಾವ್ದಾದ್ರು ಒಂದು ಮಧ್ಯದ ಜಾಗ ತಗೊಂಡ್ರೆ, ಇಲ್ಲಿ ಅಥವಾ ಇಲ್ಲಿ ಟ್ರೇನ್ ಆಗ್ಬೋದು, ಅವಾಗ ಊಹೆ ಮಾಡೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಈಗ ದಿಕ್ಸೂಚಿಯನ್ನ ಇಲ್ಲಿಟ್ರೆ ಅದರ ಮುಳ್ಳು ಯಾವ ಕಡೆ ತೋರಿಸುತ್ತೋ ಅಂತ ನೋಡಿದ್ರೆ ಸಾಕು. ಇವಾಗ ನೋಡಿ, ಇಲ್ಲಿ ಇಟ್ಟಾಗ ಉತ್ತರ ಧ್ರುವ ಈ ಡೈರೆಕ್ಷನ್ ಅಲ್ಲಿ ತೋರಿಸ್ತಿದೆ. ಸೊ ಹಾಗಾಗಿ ಈ ಪಾಯಿಂಟ್ ಅಲ್ಲಿ ಕಾಂತಕ್ಷೇತ್ರ ಈ ಕಡೆ ಇದೆ ಅಂತ ಅರ್ಥ. ಇಲ್ಲಿ ನಿಮ್ಗೊಂದು ಡೌಟ್ ಬಂದಿರ್ಬೋದು, ನಾವು ಯಾಕೆ ಯಾವಾಗ್ಲೂ ಉತ್ತರ ಧ್ರುವವನ್ನೇ ತಗೋಬೇಕು, ದಕ್ಷಿಣ ಧ್ರುವವನ್ನು ಯಾಕೆ ತಗೋಬಾರ್ದು ಅಂತ. ಏನಿಲ್ಲ, ಎಲ್ಲರಿಗೂ ಅರ್ಥ ಆಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ವಿಜ್ಞಾನಿಗಳೆಲ್ಲ ಸೇರಿ ಒಂದು ಸ್ಟ್ಯಾಂಡರ್ಡ್ ನಿಯಮ ಮಾಡಿದ್ದಾರೆ. ಇವಾಗ ನಾನು ಎಲ್ಲಾ ಕಡೆಯೂ ಕಾಂತಕ್ಷೇತ್ರದ ದಿಕ್ಕನ್ನು ಗುರುತಿಸ್ಬೇಕು ಅಂದ್ರೆ ನಾನು ಇದೇ ಎಕ್ಸ್ಪೆರಿಮೆಂಟ್ ನನ್ನ ಪದೇ ಪದೇ ಮಾಡ್ತಾ ಇರಬೇಕು. ಅಂದ್ರೆ ದಿಕ್ಸೂಚಿಯನ್ನು ಬೇರೆ ಬೇರೆ ಜಾಗಕ್ಕೆ ಮೂವ್ ಮಾಡ್ತಾ ಅಲ್ಲಿ ಬಾಣದ ಗುರುತುಗಳನ್ನು ಎಳಿತಾ ಹೋಗ್ಬೇಕು. ಇದನ್ನು ಮಾಡೋಕ್ಕೆ ತುಂಬಾ ಲೇಟ್ ಆಗುತ್ತೆ. ಅದಕ್ಕೆ ನನ್ನ ಹತ್ರ ಒಂದು ಸೂಪರ್ ಆಗಿರೋ ಐಡಿಯಾ ಇದೆ. ಖಾನ್ ಅಕಾಡೆಮಿಯಲ್ಲಿ ಒಂದು ಸಿಮ್ಯುಲೇಷನ್ ಅನ್ನೋದಿದೆ. ಅಲ್ಲಿ ನಾವು ಈ ಎಕ್ಸ್ಪೆರಿಮೆಂಟ್ ಅನ್ನು ಸಾಫ್ಟ್ವೇರ್ ಬಳಸಿ ಮಾಡ್ಬೋದು. ಇದರಿಂದ ಕೆಲಸ ಅಂತೂ ತುಂಬಾನೇ ಫಾಸ್ಟ್ ಆಗುತ್ತೆ. ಸೊ ಬನ್ನಿ, ಸಿಮ್ಯುಲೇಷನ್ಗೆ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡೋಣ ಮತ್ತು ಇಡೀ ಕಾಂತಕ್ಷೇತ್ರದ ದಿಕ್ಕನ್ನು ಹೇಗಿರುತ್ತೆ ಅಂತ ಕಂಡುಹಿಡಿಯೋಣ. ನಾವೀಗ ಸಿಮ್ಯುಲೇಷನ್ನ ಮೇನ್ ಪೇಜಿಗೆ ಬಂದಿದ್ದೀವಿ. ಇಲ್ಲಿ ಇದೆಯಲ್ವಾ, ಇದು ಪ್ರೋಗ್ರಾಮ್ನ ಕೋಡಿಂಗ್. ಇದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇನ್ನು ಇಲ್ಲಿದೆಯಲ್ವಾ, ಇದೇ ನಮ್ಮ ಸಿಮ್ಯುಲೇಷನ್ನ ಪ್ಲೇ ಏರಿಯಾ. ಇದನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುನ್ನ ನಾನು ಈ ಸಿಮ್ಯುಲೇಷನ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಒಂದು ವೇಳೆ ವಿಡಿಯೋ ಮುಗಿದ್ಮೇಲೆ ನೀವು ಕೂಡ ಇಲ್ಲಿ ಬಂದು ಕಲಿತಾ ಆಟ ಆಡಬೇಕು ಅಂತ ಅಂದರೆ ಜಸ್ಟ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸರಿ, ನಾವಿವಾಗ ಇದನ್ನು ಸೆಟಪ್ ಮಾಡೋಣ. ನಾವು ಮುಂಚೆ ಅಂದ್ಕೊಂಡ ಹಾಗೆ ಇಲ್ಲೂ ಒಂದು ದಂಡಕಾಂತವಿದೆ ಮತ್ತು ಇದರ ಜೊತೆಗೆ ಒಂದು ಕಾಂಪಸ್ ಕೂಡ ಇದೆ. ಇದೇ ನಮಗೆ ಕಾಂತಕ್ಷೇತ್ರದ ದಿಕ್ಕನ್ನು ಕಂಡುಹಿಡಿಯೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರೆಸ್ ಸ್ಪೇಸ್ ಬಾರ್ ಟು ಡ್ರಾ ಆನ್ ಆರೋ ಅಂತ ಬರ್ತಿದೆ ನೋಡಿ. ಅಂದರೆ ಸ್ಪೇಸ್ ಬಾರ್ ಒತ್ತಿದ್ರೆ ಸಾಕು, ನಮ್ಗಿಲ್ಲಿ ಒಂದು ಬಾಣದ ಗುರುತು ಬಂದ್ಬಿಡುತ್ತೆ. ಉದಾಹರಣೆಗೆ, ನಮ್ಗಿಲ್ಲಿ ಕಾಂತಕ್ಷೇತ್ರದ ದಿಕ್ಕು ಉತ್ತರ ಧ್ರುವವನ್ನು ಎಡಗಡೆಗೆ ಎಳಿತಾ ಇದೆ ಅಂದರೆ ನಾನಿಲ್ಲಿ ಸ್ಪೇಸ್ ಬಾರ್ ಒತ್ತಿದ ತಕ್ಷಣ ಆಟೋಮೆಟಿಕ್ ಆಗಿ ಒಂದು ಬಾಣದ ಗುರುತು ಬಂದ್ಬಿಡುತ್ತೆ.
ಮತ್ತೆ ಇಲ್ಲಿಟ್ಟು ಸ್ಪೇಸ್ ಬಾರ್ ಅನ್ನು ಒತ್ತಿದ್ರೆ ಮತ್ತೊಂದು ಹ್ಯಾರೋ ಮಾರ್ಕ್ ಬರುತ್ತೆ, ಮತ್ತೆ ಇಲ್ಲಿಟ್ಟು ಒತ್ತಿದ್ರೆ ಮತ್ತೆ ಇನ್ನೊಂದು ಹ್ಯಾರೋ ಮಾರ್ಕ್ ಬರುತ್ತೆ. ಇವಾಗ ನಾನು ಏನು ಮಾಡೋಣ ಅಂದರೆ ಎಲ್ಲ ಕಡೆಯೂ ಈ ಸ್ಪೇಸ್ ಬಾರ್ ಒತ್ತುತ್ತಾ ಹೋಗೋಣ, ಆಗ ಇಡೀ ಕಾಂತಕ್ಷೇತ್ರ ಎಲ್ಲ ಕಡೆ ಹೇಗಿದೆ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಬನ್ನಿ ಇದನ್ನು ಮಾಡೋಣ. ಸ್ಟಾರ್ಟಿಂಗಲ್ಲಿ ನೋಡೋಕ್ಕೆ ಇದೆಲ್ಲ ಹೆಂಗೆಂಗೋ ರ್ಯಾಂಡಮ್ ಆಗಿ ಕಾಣಿಸ್ಬೋದು, ಆದರೆ ನಾನು ಜಾಸ್ತಿ ಹ್ಯಾರೋ ಮಾರ್ಕ್ಗಳನ್ನು ಎಳಿತಾ ಹೋದಾಗೆ ಖಂಡಿತ ನಿಮಗೆ ಇಲ್ಲೊಂದು ಸೂಪರ್ ಪ್ಯಾಟರ್ನ್ ಹೊರಹೊಮ್ಮುತ್ತೆ. ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದಂತ ನನ್ನ ಭಾಗವನ್ನು ಸ್ವಲ್ಪ ಸ್ಪೀಡಪ್ ಮಾಡ್ತೀನಿ. ಓಕೆ, ಈ ಪಿಕ್ಚರನ್ನು ವಾಪಸ್ಸು ನಮ್ಮ ಡ್ರಾಯಿಂಗ್ ಬೋರ್ಡ್ಗೆ ತಗೊಂಬರೋಣ. ಈಗ ನೀವು ಈ ಚಿತ್ರವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಗೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಕಾಣಿಸ್ತಿದೆ ಅಲ್ವಾ? ಇಲ್ಲಿರೋ ಎಲ್ಲ ಬಾಣದ ಗುರುತುಗಳನ್ನು ನೋಡಿ. ಇವೆಲ್ಲವೂ ಉತ್ತರ ಧ್ರುವದಿಂದ ಹೊರಗಡೆ ಮುಖ ಮಾಡಿವೆ. ಆಮೇಲೆ ಅವು ನಿಧಾನವಾಗಿ ತಿರುಗಿ ದಕ್ಷಿಣ ಧ್ರುವದ ಕಡೆಗೆ ಮುಖ ಮಾಡ್ತಾ ಹೋಗ್ತಿವೆ. ಅದಕ್ಕೆ ನಾವು ಕಾಂತಕ್ಷೇತ್ರವನ್ನು ಬರೀ ಬಿಡಿಯಾಗಿ ಬಾಣದ ಗುರುತುಗಳಿಂದ ತೋರಿಸಲ್ಲ, ಬದಲಿಗೆ ಉತ್ತರ ಧ್ರುವದಿಂದ ಸ್ಟಾರ್ಟ್ ಆಗಿ ದಕ್ಷಿಣ ಧ್ರುವದ ಕಡೆಗೆ ಸಾಗುವಂಥ ಸತತ ಗೆರೆಗಳನ್ನು ಎಳೆಯುವ ಮೂಲಕ ತೋರಿಸ್ತೀವಿ. ಯಾಕೆ ಈ ರೀತಿ ಲೈನ್ಗಳನ್ನು ಎಳಿತೀವಿ ಅಂತ ಹೇಳಿದರೆ, ಎಲ್ಲ ಕಡೆ ಬಾಣದ ಗುರುತುಗಳನ್ನು ಬಿಡಿಸೋದಕ್ಕಿಂತ ಈ ಥರ ಲೈನ್ಗಳನ್ನು ಎಳೆಯೋದು ತುಂಬಾ ಈಸಿ, ಇದರಿಂದ ಟೈಮು ಉಳಿಯುತ್ತೆ. ಅದಕ್ಕೆ ನಾವು ಈ ರೀತಿ ಲೈನ್ಗಳನ್ನು ಎಳೆದು ಅವುಗಳ ಮೇಲೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ತೋರಿಸುವಂತೆ ಒಂದೊಂದು ಬಾಣದ ಗುರುತನ್ನು ಹಾಕ್ತೀವಿ. ನಾನು ಕೈಯಲ್ಲಿ ಬಿಡಿಸಿರೋ ಡ್ರಾಯಿಂಗು ಅಷ್ಟಾಗಿ ನೀಟಾಗಿ ಇಲ್ಲ, ಅದಕ್ಕೆ ನಿಮಗೋಸ್ಕರ ಇದಕ್ಕಿಂತ ಒಂದು ಬೆಟರ್ ಆ್ಯಂಡ್ ಕ್ಲಿಯರ್ ಆಗಿರೋ ವರ್ಷನನ್ನು ಮೊದಲೇ ಬಿಡಿಸಿಟ್ಟಿದ್ದೀನಿ ನೋಡಿ. ಹಾಗಿದ್ರೆ ಈಗ ನಾವು ಈ ಕಾಂತಿಯ ಬಲರೇಖೆಗಳ ಗುಣಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಾಪರ್ಟಿ ಏನು ಹೇಳುತ್ತೆ ಅಂದರೆ, ಈ ಲೈನ್ಗಳು ಉತ್ತರ ಧ್ರುವದಿಂದ ಹೊರಟು ದಕ್ಷಿಣ ಧ್ರುವಕ್ಕೆ ಬಂದು ತಲುಪುತ್ತದೆ. ಆದರೆ ನೆನ್ಪಿಡಿ, ಇದು ಕಾಂತದ ಹೊರಗಡೆ ಮಾತ್ರನೇ. ನಾವೇನಾದರೂ ಕಾಂತದ ಒಳಗಡೆ ಏನಿದೆ ಅಂತ ನೋಡ್ತಾ ಹೋದರೆ, ಇಲ್ಲಿ ಈ ಲೈನ್ಗಳು ದಕ್ಷಿಣ ಧ್ರುವದಿಂದ ಹೊರಟು ಉತ್ತರ ಧ್ರುವಕ್ಕೆ ಸಾಗುತ್ತದೆ. ಈ ಮೂಲಕ ಅವು ಒಂದು ಕಂಪ್ಲೀಟ್ ರೌಂಡ್ ಅಥವಾ ಮುಚ್ಚಿದ ಲೂಪನ್ನು ಪೂರ್ತಿಗೊಳಿಸುತ್ತದೆ. ಶಾರ್ಟ್ ಆಗಿ ಹೇಳಬೇಕಂದ್ರೆ, ಈ ಕಾಂತದ ಹೊರಗಡೆ ಬಲರೇಖೆಗಳು ಉತ್ತರದಿಂದ ದಕ್ಷಿಣಕ್ಕೆ ಸಾಗುತ್ತದೆ, ಕಾಂತದ ಒಳಗಡೆ ದಕ್ಷಿಣದಿಂದ ಉತ್ತರಕ್ಕೆ ಸಾಗುತ್ತದೆ. ಇದರ ರಿಸಲ್ಟ್ ಏನಪ್ಪ ಅಂತ ಹೇಳಿದ್ರೆ, ಈ ಕಾಂತಿಯ ಬಲರೇಖೆಗಳು ಯಾವಾಗಲೂ ಒಂದು ಕಂಪ್ಲೀಟ್ ಆಗಿರೋ ಮುಚ್ಚಿರೋ ಲೂಪ್ ಥರ ಕಾಣಿಸ್ತಾ ಹೋಗುತ್ತೆ. ಇಲ್ಲಿ ಕಾಣಿಸ್ತಿರೋ ದೂರದ ಲೈನು ಅಷ್ಟೇ, ಎಲ್ಲೋ ದೂರ ಹೋಗಿ ಕಂಪ್ಲೀಟ್ ಆಗಿ ಒಂದು ಲೂಪನ್ನೇ ಫಾರ್ಮ್ ಮಾಡ್ತಾ ಇದೆ. ಆದರೆ ನಿಮ್ಗೀಗ ಒಂದು ಡೌಟ್ ಬಂದಿರ್ಬೋದು, ಕಾಂತದ ಒಳಗಡೆ ಮಾತ್ರನೇ ಯಾಕೆ ಈ ಸೌತ್ನಿಂದ ನಾರ್ತ್ಗೆ ಅಥವಾ ದಕ್ಷಿಣದಿಂದ ಉತ್ತರಕ್ಕೆ ಸಾಗುತ್ತೆ ಈ ಲೈನ್ಗಳು ಅಂತ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ. ನಾವೀಗ ಈ ಕಾಂತದ ಒಳಗಡೆ ಫೀಲ್ಡ್ ಲೈನ್ಗಳು ಯಾವ ಕಡೆ ಇದೆ ಅಂತ ತಿಳಿಯೋಕೆ ಈ ಕಾಂತವನ್ನು ಮಧ್ಯದಲ್ಲಿ 2 ತುಂಡುಗಳಾಗಿ ಮಾಡಿ ಓಪನ್ ಮಾಡೋಣ. ಇವಾಗ ನಾನು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ಈ 2 ತುಂಡುಗಳ ಮಧ್ಯೆ ಒಂದು ದಿಕ್ಸೂಚಿಯನ್ನು ತಂದು ಇಡಬೇಕು. ಆಮೇಲೆ ಇದರ ಉತ್ತರ ಧ್ರುವ ಯಾವ ಕಡೆ ತೋರಿಸುತ್ತೆ ಅಂತ ನೋಡಬೇಕು. ಸಾಮಾನ್ಯವಾಗಿ ನಾವು ಏನು ಅನ್ಕೊಳ್ತೀವಿ ಅಂದರೆ, ದಿಕ್ಸೂಚಿಯನ್ನು ಇಲ್ಲಿ ಇಟ್ಟಾಗ ಏನಾಗ್ಬೋದು, ಉತ್ತರ ಧ್ರುವ ಈ ಕಡೆ ಇರೋ ದಕ್ಷಿಣ ಧ್ರುವಕ್ಕೆ ಆಕರ್ಷಿತವಾಗಿ ಈ ದಿಕ್ಕಿಗೆ ತೋರಿಸ್ಬೋದು ಅಂತ ಅನ್ಕೊಂತೀವಿ. ಫೀಲ್ಡ್ ಲೈನ್ಗಳು ನಾರ್ತ್ನಿಂದ ಸೌತ್ಗೆ ಇರಬೇಕು ಅಂತ ಅಲ್ವಾ. ಆದರೆ ನಾನು ದಿಕ್ಸೂಚಿಯನ್ನು 2 ತುಂಡುಗಳ ಮಧ್ಯೆ ಇಟ್ಟಾಗ ಏನಾಗುತ್ತೆ ನೋಡಿ, ಅದರ ಕೆಂಪು ಮುಳ್ಳು ಅಂದರೆ ಉತ್ತರ ಧ್ರುವವು ಈ ಡೈರೆಕ್ಷನಲ್ಲಿ ತೋರಿಸ್ತಾ ಇದೆ. ಇದರ ಅರ್ಥ ಏನಪ್ಪಾ ಅಂದರೆ, ಕಾಂತದ ಒಳಗಡೆ ಕಾಂತಕ್ಷೇತ್ರವು ಯಾವಾಗಲೂ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಸಾಗ್ತಾ ಹೋಗುತ್ತೆ. ಆದರೆ ಇದು ಯಾಕೆ ಹೀಗಾಗುತ್ತೆ? ಯಾಕಂದರೆ ನಾನು ಈ ಕಾಂತವನ್ನು ಮಧ್ಯದಲ್ಲಿ ಕತ್ತರಿಸಿದಾಗ ನನಗೆ ಬರೀ ಒಂದು ದಕ್ಷಿಣ ಧ್ರುವ ಮತ್ತು ಉತ್ತರ ಧ್ರುವ ಸಿಗಲಿಲ್ಲ, ಬದಲಿಗೆ ನನಗೆ 2 ಪುಟ್ಟ ಕಾಂತಗಳು ಸಿಕ್ಕಿದ್ವು. ಆ 2 ಪುಟ್ಟ ಕಾಂತಗಳಿಗೆ ಪ್ರತ್ಯೇಕವಾಗಿ ನಾರ್ತ್ ಮತ್ತು ಸೌತ್ ಪೋಲ್ಗಳಿದೆ. ಇವಾಗ ಎಂದಿನಂತೆ ನಮ್ಮ ದಿಕ್ಸೂಚಿಯ ಮುಳ್ಳು ನೋಡಿ ಹೊಸ ಉತ್ತರ ಧ್ರುವದಿಂದ ದೂರ ತಳ್ತಿದೆ ಮತ್ತು ಹೊಸ ದಕ್ಷಿಣ ಧ್ರುವದ ಕಡೆಗೆ ಆಕರ್ಷಿತವಾಗ್ತಿದೆ. ಇದರ ರಿಸಲ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಕಾಂತದ ಒಳಗಡೆ ಕಾಂತಕ್ಷೇತ್ರವು ಯಾವಾಗಲೂ ಒರಿಜಿನಲ್ ದಕ್ಷಿಣದಿಂದ ಒರಿಜಿನಲ್ ಉತ್ತರದ ಕಡೆಗೆ ಇರುತ್ತೆ. ಇನ್ನು ಕಾಂತಿಯ ಬಲರೇಖೆಗಳ 2ನೇ ಪ್ರಮುಖ ಲಕ್ಷಣ ಏನಂತ ನೋಡಿದ್ರೆ, ಎಲ್ಲಿ ಲೈನ್ಗಳು ಹತ್ತಿರ ಇರ್ತವೋ ಅಲ್ಲಿ ಕಾಂತಕ್ಷೇತ್ರದ ಪವರ್ ಅಥವಾ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಅಂತ ಅರ್ಥ. ನೀವು ಈ ಚಿತ್ರದಲ್ಲಿ ಗಮನಿಸಿದ್ರೆ ಪೋಲ್ಸ್ ಹತ್ರ ಈ ಲೈನ್ಗಳು ತುಂಬಾನೇ ಹತ್ರ ಇವೆ. ಅಂದ್ರೆ ಇಲ್ಲಿ ಕಾಂತದ ಪವರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಅದೇ ನೀವು ಧ್ರುವಗಳಿಂದ ದೂರ ಹೋದ ಹಾಗೆ ನೋಡಿ, ಆ ಲೈನ್ಗಳ ಮಧ್ಯೆ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರರ್ಥ ಅಲ್ಲಿ ಕಾಂತದ ಪವರ್ ತುಂಬಾನೇ ವೀಕ್ ಆಗಿರುತ್ತೆ ಅಂತ ಅರ್ಥ. ಇದನ್ನ ನಾವು ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ ಪ್ರೂವ್ ಮಾಡಬಹುದು. ನಾವು ಒಂದು ದಂಡಕಾಂತದ ಮೇಲೆ ಸ್ವಲ್ಪ ಕಬ್ಬಿಣದ ಪುಡಿಯನ್ನು ಉದುರಿಸಿದ್ರೆ ಕಾಂತದ ಪೋಲ್ಸ್ ಹತ್ರ ಆ ಪುಡಿ ದೊಡ್ಡ ಪ್ರಮಾಣದಲ್ಲಿ ಬಂದು ಅಂಟಿಕೊಳ್ಳೋದನ್ನ ನೋಡ್ಬೋದು. ಇದು ನಮ್ಗೆ ಏನಂತ ತೋರಿಸುತ್ತೆ ಅಂದ್ರೆ, ಧ್ರುವಗಳ ಹತ್ತಿರ ಕಾಂತದ ಪವರ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ. ಅದು ಧ್ರುವಗಳಿಂದ ದೂರ ಹೋದ ಹಾಗೆ ಕಬ್ಬಿಣದ ಪುಡಿಯ ಗುಂಪು ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅಲ್ಲಿ ಕಾಂತದ ಪವರ್ ಶಕ್ತಿ ತುಂಬಾನೇ ಕಮ್ಮಿ ಇರುತ್ತೆ.
ಅಸಲಿಗೆ ಈ ಕಬ್ಬಿಣದ ಪುಡಿಗಳು ಯಾಕೆ ಈ ತರಹದ್ದೇ ಒಂದು ಸುಂದರವಾದ ಪ್ಯಾಟರ್ನ್ ಫಾರ್ಮ್ ಮಾಡುತ್ತೆ ಅಂತ ನೋಡ್ತಾ ಹೋದ್ರೆ, ಯಾವಾಗ ಈ ಕಬ್ಬಿಣದ ಸಣ್ಣ ಚೂರುಗಳನ್ನು ಕಾಂತದ ಹತ್ತಿರ ತರ್ತೀವೋ ಅದು ಆಟೋಮ್ಯಾಟಿಕ್ ಆಗಿ ಮ್ಯಾಗ್ನೆಟೈಸ್ ಆಗುತ್ತೆ, ಅಂದ್ರೆ ಅದರಲ್ಲಿ ಕಾಂತತ್ವ ಬರುತ್ತೆ ಅಂತ. ಆಗ ಅದು ಕೂಡ ಒಂದು ಪುಟ್ಟ ದಿಕ್ಸೂಚಿ ತರನೇ ಕೆಲಸ ಮಾಡೋಕೆ ಶುರು ಮಾಡುತ್ತೆ. ಹೀಗೆ ಎಲ್ಲಾ ಕಬ್ಬಿಣದ ಪುಡಿಗಳು ದಿಕ್ಸೂಚಿಯ ತರ ತಿರುಗಿ ನಿಲ್ಲೋದ್ರಿಂದಲೇ ನಮಗೆ ಈ ಸೂಪರ್ ಪ್ಯಾಟರ್ನ್ ಕಣ್ಣಿಗೆ ಕಾಣಿಸುತ್ತೆ. ಈ ಮೂರನೇ ಪ್ರಾಪರ್ಟಿ ಏನ್ ಹೇಳುತ್ತೆ ಅಂದ್ರೆ, ಈ ಕಾಂತೀಯ ಬಲರೇಖೆಗಳು ಯಾವುದೇ ಕಾರಣಕ್ಕೂ ಒಂದನ್ನೊಂದು ಛೇದಿಸುವುದಿಲ್ಲ, ಅಂದ್ರೆ ಕ್ರಾಸ್ ಮಾಡೋದಿಲ್ಲ ಅಂತ. ನಾನು ಹೇಳಿರೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಾದ್ರೆ ಇಮ್ಯಾಜಿನ್ ಮಾಡಿ, ನಾನು ಇಲ್ಲಿಗೆ ಇನ್ನೊಂದು ಹೊಸ ಕಾಂತವನ್ನು ತಗೊಂಡು ಬಂದು ಇಡ್ತೀನಿ. ಅವಾಗ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಏನ್ ಅನ್ಸ್ಬೋದು ಅಂದ್ರೆ, ಮೊದಲನೇ ಕಾಂತದ ಲೈನ್ಗಳು ಮತ್ತು ಎರಡನೇ ಕಾಂತದ ಲೈನ್ಗಳು ಒಂದರ ಮೇಲೊಂದು ಬಂದು ಯಾವ್ದಾದ್ರು ಒಂದ್ ಜಾಗದಲ್ಲಿ ಕ್ರಾಸ್ ಆಗ್ಬೋದು ಅಥವಾ ಛೇದಿಸ್ಬೋದು ಅಂತ ಅನ್ಕೋಬಹುದು. ಆದ್ರೆ ಈ ರೀತಿ ಖಂಡಿತ ಆಗಲ್ಲ. ಯಾಕಂತ ಹೇಳಿದ್ರೆ, ಎರಡೂ ಕಾಂತಗಳನ್ನು ಪಕ್ಕದಲ್ಲಿಟ್ಟಾಗ ಚಿತ್ರ ಈ ರೀತಿ ಇರಲ್ಲ. ಅದಕ್ಕೆ ಕಾರಣ ಇಷ್ಟೇ, ಒಂದ್ ವೇಳೆ ಎರಡೂ ಲೈನ್ಗಳು ಒಂದಕ್ಕೊಂದು ಛೇದಿಸಿದ್ರೆ ಆ ಛೇದನದ ಪಾಯಿಂಟ್ ನಲ್ಲಿ ಏನಾಗುತ್ತೆ ಗೊತ್ತಾ, ನಾವು ಈ ಛೇದಿಸುವ ಜಾಗದಲ್ಲಿ ಏನಾದ್ರೂ ಒಂದು ದಿಕ್ಸೂಚಿಯನ್ನು ಇಟ್ರೆ ಏನಾಗುತ್ತೆ, ಈ ಲೈನ್ ನ ಪ್ರಕಾರ ನೋಡಿದ್ರೆ ದಿಕ್ಸೂಚಿಯ ಮುಳ್ಳು ಈ ಕಡೆ ತೋರಿಸ್ಬೇಕು, ಅದೇ ತರ ಎರಡನೇ ಲೈನ್ ಪ್ರಕಾರ ನೋಡಿದ್ರೆ ಮುಳ್ಳು ಆ ಕಡೆ ತೋರಿಸ್ಬೇಕು. ಈಗ ನೀವೇ ಹೇಳಿ, ಒಂದು ದಿಕ್ಸೂಚಿಯ ಮುಳ್ಳು ಒಂದೇ ಸಮಯದಲ್ಲಿ ಎರಡು ಬೇರೆ ಬೇರೆ ಡೈರೆಕ್ಷನ್ ನ ತೋರ್ಸೋಕೆ ಸಾಧ್ಯನಾ? ಖಂಡಿತ ಇಲ್ಲ ಅಲ್ವಾ? ಇದು ಫಿಸಿಕಲಿ ಇಂಪಾಸಿಬಲ್. ಅದೇ ಕಾರಣಕ್ಕೆ ಕಾಂತೀಯ ಬಲರೇಖೆಗಳು ಯಾವುದೇ ಕಾರಣಕ್ಕೂ ಒಂದನ್ನೊಂದು ಎಂದಿಗೂ ಛೇದಿಸುವುದಿಲ್ಲ. ಎರಡು ಕಾಂತಗಳು ಹತ್ರ ಬಂದಾಗ ಕೂಡ ಅವುಗಳ ಬಲರೇಖೆಗಳ ಶೇಪ್ ಚೇಂಜ್ ಆಗಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ಬೋದು, ಆದ್ರೆ ಅವು ಎಷ್ಟೇ ಚೇಂಜ್ ಮಾಡಿದ್ರು ಒಂದನ್ನೊಂದು ಕ್ರಾಸ್ ಮಾಡದಾಗೆ ತನ್ನ ದಾರಿಯನ್ನು ಬದಲಾಯಿಸಿಕೊಳ್ಳುತ್ತದೆ. ಶಾರ್ಟ್ ಆಗಿ ಹೇಳಬೇಕು ಅಂದ್ರೆ, ಇವತ್ತು ನಾವು ಈ ವಿಡಿಯೋದಲ್ಲಿ ಏನ್ ಕಲ್ತ್ವಿ ಅಂತ ನೋಡಿದ್ರೆ, ಕಾಂತ ಕ್ಷೇತ್ರವು ಕೆಲವು ಕಾಲ್ಪನಿಕ ಗೆರೆಗಳ ಮೂಲಕ ತೋರಿಸ್ತೀವಿ. ಇವುಗಳನ್ನೇ ನಾವು ಕಾಂತೀಯ ಬಲರೇಖೆಗಳು ಅಂತ ಕರಿತೀವಿ. ಈ ಕಾಂತೀಯ ರೇಖೆಗಳು ಏನ್ನ ಸೂಚಿಸ್ತವೆ ಅಂತ ಅಂದ್ರೆ, ಒಂದು ದಂಡಕಾಂತದ ಉತ್ತರ ಧ್ರುವವನ್ನು ತೋರಿಸುತ್ತದೆ. ಇಲ್ಲಿ ಈ ಪಾಯಿಂಟ್ ಅಲ್ಲಿ ಏನ್ ಸೂಚಿಸುತ್ತೆ ಅಂದ್ರೆ, ಈ ದಂಡಕಾಂತದ ಉತ್ತರ ಧ್ರುವವನ್ನು ತೋರಿಸುತ್ತೆ ಅಲ್ವಾ? ಮತ್ತು ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನ ನೋಡ್ತಾ ಹೋದ್ವಿ. ಮೊದಲನೇದು, ಯಾವಾಗ್ಲೂ ಈ ರೇಖೆಗಳು ಮುಚ್ಚಿದ ಲೂಪ್ಗಳನ್ನ ಫಾರ್ಮ್ ಮಾಡ್ತವೆ. ಎರಡನೇದು, ಎಲ್ಲಿ ಈ ಲೈನ್ಗಳು ತುಂಬಾ ಹತ್ತಿರ ಇರ್ತಾವೋ ಅಲ್ಲಿ ಕಾಂತದ ಪವರ್ ಅನ್ನೋದು ಜಾಸ್ತಿ ಇರುತ್ತೆ. ಮೂರನೇದು, ಈ ಬಲರೇಖೆಗಳು ಯಾವುದೇ ಕಾರಣಕ್ಕೂ ಒಂದನ್ನೊಂದು ಛೇದಿಸುವುದಿಲ್ಲ.